ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಸಿಂಗಲ್ ಎಂಟ್ರಿ ಸಿಸ್ಟಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಚಾಪ್ಟರ್ 1 ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಏನಿದೆ ಫಸ್ಟ್ ಪ್ರಾಬ್ಲಮನ್ನು ತಗೊಳ್ಳೋಣ. ಅಂದರೆ ಫುಲ್ ಫ್ಲೆಜ್ಡ್ ಪ್ರಾಬ್ಲಮ್ ವೇರ್ ವಿ ಹ್ಯಾಡ್ ಟು ಪ್ರಿಪೇರ್ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ರೆಡಿ ಆಗುವಂಥ ಒಂದು ಫುಲ್ ಫ್ಲೆಜ್ಡ್ ಪ್ರಾಬ್ಲಮನ್ನು ಇವತ್ತು ತಗೊಳ್ಳೋಣ. ನಾವು I will read out the problem. Shri Uma Shankar, who has kept his books under single entry system, asks you to prepare his trading and P&L account for the year ending 31st December 2019 and balance sheet as on that date. So, ಈ ಪ್ರಾಬ್ಲಮ್ ಅಲ್ಲಿ ನೀವು ಟ್ರೇಡಿಂಗ್ ಅಕೌಂಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಸ್ ಆನ್ 31st ಡಿಸೆಂಬರ್ 2019 ರೆಡಿ ಮಾಡೋದಿದೆ. ಸೊ ಅವರು ನಮಗೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಸ್ ಆನ್ 31st ಡಿಸೆಂಬರ್ 2018 ಕೊಟ್ಟಿದ್ದಾರೆ. ಅಂದರೆ ಇದು 2018 ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್, 2019 ಇದೇ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಗುತ್ತೆ. ಸೊ ಈ ಇನ್ಫಾರ್ಮೇಷನ್ ನಾವು ಓಪನಿಂಗ್ ಇನ್ಫಾರ್ಮೇಷನ್ ಅಂತ ತಗೋಬೋದು. ಸೊ ಕ್ಯಾಪಿಟಲ್ 70,000 ಇದೆ, ಸನ್ರಿ ಕ್ರೆಡಿಟರ್ಸ್ 10,000 ಇದೆ, ಮಷಿನರಿ 12,000, ಫರ್ನಿಚರ್ 4,000, ಸ್ಟಾಕ್ 40,000, sundry debtors 20,000, cash 2,000. So total is 80,000. ಇದರ ಜೊತೆಗೆ ಅಡಿಷನಲ್ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ ಅಬೌಟ್ ದಿ ಕ್ಯಾಶ್ ರಿಸಿಪ್ಟ್ಸ್. ಈ ವರ್ಷದಲ್ಲಿ 1 year ಅಲ್ಲಿ ಎಷ್ಟು ಕ್ಯಾಶ್ ರಿಸಿಪ್ಟ್ಸ್ ಎಲ್ಲೆಲ್ಲಿಂದ ಬಂದಿದೆ ಅನ್ನೋ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಕ್ಯಾಶ್ ಸೇಲ್ಸ್ ಮೂಲಕ 14,000 ಬಂದಿದೆ, ಕಲೆಕ್ಷನ್ ಫ್ರಮ್ ಡೆಟಾರ್ಸ್ 84,000 ಇದೆ. ಅದೇ ರೀತಿ ಕ್ಯಾಶ್ ಪೇಮೆಂಟ್ಸ್ ಏನೇನು ಮಾಡಿದ್ದಾರೆ ಅಂತಂದರೆ ಪೇಮೆಂಟ್ಸ್ ಟು ಕ್ರೆಡಿಟರ್ಸ್ 58,000, salaries 7,000, wages 5,000, sundry expenses 2,000, investments 8,000, drawings 16,000 ಇದೆ. ಸೊ ಇಷ್ಟು ಪೇಮೆಂಟ್ಸ್ ಆಗಿದೆ. ಇದರ ಜೊತೆಗೆ ಕೆಲವೊಂದು ಅಡಿಷನಲ್ ಇನ್ಫಾರ್ಮೇಷನ್ ಈ ಇಯರಲ್ಲಿ ನಡೆದಿರುವಂಥದ್ದು ಕೊಟ್ಟಿದ್ದಾರೆ. ಕ್ರೆಡಿಟ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ 88,000, ಕ್ರೆಡಿಟ್ ಪರ್ಚೇಸಸ್ ಡ್ಯೂರಿಂಗ್ ದ ಇಯರ್ 57,000, discount allowed 1,400, discount earned 1,000, bad debts written off 600 ಇದೆ, stock of goods as on 31st December 2019 30,000 ಇದೆ. ಇದರ ಜೊತೆಗೆ ಮಷಿನರಿ ಮತ್ತು ಫರ್ನಿಚರನ್ನು 10% at the rate of 10% ಅಪ್ರಿಷಿಯೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ನಾವು ಇದಕ್ಕೆ ಸೊಲ್ಯೂಷನನ್ನು ತೆಗಿಬೇಕು. ಸೊಲ್ಯೂಷನ್ ಅಂತಂದ್ರೆ ಏನು? ಟ್ರೇಡಿಂಗ್ ಮತ್ತು P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡಬೇಕು. ಫೈನಲ್ ಅಕೌಂಟ್ಸ್ ನಾವು ರೆಡಿ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಕ್ಲೋಸಿಂಗ್ ಬ್ಯಾಲೆನ್ಸಸ್ಗಳು ಇರಬೇಕು. ನೋಡಿ, ಕ್ರೆಡಿಟ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ನಮ್ಮ ಹತ್ರ ಇದೆ. ಆದರೆ ನಾವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ನೋಡಿದಾಗ ಇಲ್ಲಿ ಓಪನಿಂಗ್ ಡೆಟಾರ್ಸ್ ಇದೆ, ಓಪನಿಂಗ್ ಕ್ರೆಡಿಟಾರ್ಸ್ ಇದೆ ಮತ್ತು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಇದೆ. ಯಾಕಂತಂದರೆ ಈ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಏನಿದೆ 31st ಡಿಸೆಂಬರ್ 2018 ಇದೆ. 2019 ಬೇಕಾಗಿದೆ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸಸ್. ಸೊ ಹಾಗಾಗಿ ಈ ಓಪನಿಂಗ್ ಬ್ಯಾಲೆನ್ಸಸ್ ಇಂದ ನಾವು ಮೊದಲು ಕ್ಲೋಸಿಂಗ್ ಬ್ಯಾಲೆನ್ಸಸ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ನಮ್ಮ ಹತ್ರ ಕ್ಲೋಸಿಂಗ್ ಸ್ಟಾಕ್ ಇನ್ಫಾರ್ಮೇಷನ್ ಇದೆ, ಆದರೆ ಕ್ಲೋಸಿಂಗ್ ಕ್ರೆಡಿಟರ್ಸ್ ಇಲ್ಲ, ಕ್ಲೋಸಿಂಗ್ ಡೆಟಾರ್ಸ್ ಇಲ್ಲ ಮತ್ತು ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಇಲ್ಲ. ಸೊ ಈ ಮೂರು ಇಲ್ದಿದ್ದಾಗ ನಾವು ಈ ಮೂರನ್ನ ಮೊದಲು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಈ ಮೂರನ್ನ ನಾವು ಮೊದಲು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಟೋಟಲ್ ಡೆಟಾರ್ಸ್ ಅನ್ನ ರೆಡಿ ಮಾಡಬೇಕಾಗತ್ತೆ ಟು ಫೈಂಡ್ ಔಟ್ ಕ್ಲೋಸಿಂಗ್ ಡೆಟಾರ್ಸ್. ಅದೇ ರೀತಿ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಅನ್ನ ರೆಡಿ ಮಾಡಬೇಕಾಗತ್ತೆ ಟು ಫೈಂಡ್ ಔಟ್ ಟೋಟಲ್ ಕ್ಲೋಸಿಂಗ್ ಕ್ರೆಡಿಟರ್ಸ್. ಅದೇ ರೀತಿ ಕ್ಯಾಶ್ ಅಕೌಂಟ್ ಅನ್ನ ರೆಡಿ ಮಾಡಬೇಕಾಗತ್ತೆ ಟು ಫೈಂಡ್ ಔಟ್ ಟೋಟಲ್ ಕ್ಲೋಸಿಂಗ್ ಕ್ಯಾಶ್. ಸೊ ಈ ಮೂರನ್ನ ನಾವು ಮೊದಲು ರೆಡಿ ಮಾಡಿಕೊಂಡು ಆಮೇಲೆ ವಿ ಹ್ಯಾವ್ ಟು ಪ್ರೊಸೀಡ್. ಸೊ ಲೆಟ್ ಅಸ್ ಸಿ ಹೌ ಟು ಪ್ರಿಪೇರ್ ದಿ total debtors account, total creditors account and cash account. So first is total debtors account. So total debtors account ಅಲ್ಲಿ ನಾವು ಓಪನಿಂಗ್ ಬ್ಯಾಲೆನ್ಸಸ್ ಅನ್ನ ತಗೋತೀವಿ. ಓಪನಿಂಗ್ ಬ್ಯಾಲೆನ್ಸ್ ನೀವು ನೋಡ್ಬೋದು ಪ್ರಾಬ್ಲಮ್ ಅಲ್ಲಿ ಇಲ್ಲಿದೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ. ಸನ್ರಿ ಡೆಟಾರ್ಸ್ 2018 ಕ್ಲೋಸಿಂಗ್ ಬ್ಯಾಲೆನ್ಸ್, 2019 ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ 2018 ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ 22,000 ಇದೆ, ಅದೇ ನಾವು ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ತಗೊಂತೀವಿ. ಸೊ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 22,000. ಅಡಿಷನಲ್ ಇನ್ಫಾರ್ಮೇಷನ್ ಅಲ್ಲಿ ನಾವು ನೋಡಿದಾಗ ಕ್ಯಾಶ್ ರಿಸಿಪ್ಟ್ಸ್ ಡ್ಯೂರಿಂಗ್ ದ ಇಯರ್. ಸೊ ಇಲ್ಲಿ ಕ್ಯಾಶ್ ಸೇಲ್ಸ್ ಕ್ಯಾಶ್ ಅಕೌಂಟ್ ಅಲ್ಲಿ ಬರುತ್ತೆ, ಡೆಟಾರ್ಸ್ ಅಲ್ಲಿ ಬರಲ್ಲ.
ಸೊ ಕಲೆಕ್ಷನ್ ಫ್ರಾಮ್ ಡೆಟಾರ್ಸ್ ಅಂದರೆ ಡೆಟಾರ್ಸ್ ಇಂದ ಬಂದಿರುವಂಥ ದುಡ್ಡು. ಸೊ ಇಟ್ ವಿಲ್ ಕಮ್ at the credit side of the total debtors account by cash received 84,000. So 84,000. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನಿದೆ, ಕಮಿಂಗ್ ಟು ದಿ ಪೇಮೆಂಟ್ಸ್ ಅಂದ ತಕ್ಷಣ ಅದು ಕ್ರೆಡಿಟರ್ಸ್ ಅಲ್ಲಿ ಬರುತ್ತೆ. ಕಮ್ ಟು ದಿ ಅದರ್ ಪರ್ಟಿಕ್ಯುಲರ್ಸ್, ಕ್ರೆಡಿಟ್ ಸೇಲ್ಸ್ ಇದೆ. ಸೊ ಕ್ರೆಡಿಟ್ ಸೇಲ್ಸ್ ವಿ ನೀಡ್ ಟು ಎಂಟರ್, ವಿ ಆರ್ ಗೋಯಿಂಗ್ ಟು ಎಂಟರ್ ಇಟ್ ಟು ಕ್ರೆಡಿಟ್ ಸೇಲ್ಸ್ ಡೆಬಿಟ್ ಸೈಡ್ 88,000. ಅದೇ ರೀತಿ ಕ್ರೆಡಿಟ್ ಪರ್ಚೇಸಸ್ ಅದು ಕ್ರೆಡಿಟರ್ಸ್ ಅಕೌಂಟಿಗೆ ಬರುತ್ತೆ, ಇಲ್ಲಿ ಡೆಟರ್ಸ್ ಅಕೌಂಟಿಗೆ ಬರಲ್ಲ, ಬಿಟ್ಬಿಡಿ. ದೆನ್ ಡಿಸ್ಕೌಂಟ್ ಅಲೌಡ್ ಬರುತ್ತೆ, ನಾವು ಯಾರಿಗೆ ಡಿಸ್ಕೌಂಟ್ ಅಲೌ ಮಾಡ್ತೀವಿ, ಡೆಟಾರ್ಸಿಗೆ ಅಲೌ ಮಾಡ್ತೀವಿ. ಸೊ ಬೈ ಡಿಸ್ಕೌಂಟ್ ಅಲೌಡ್ 1,400. ದೆನ್ ನೆಕ್ಸ್ಟ್ ಇಸ್ ಡಿಸ್ಕೌಂಟ್ ಅರ್ನ್ಡ್, ಅಗೇನ್ ಕ್ರೆಡಿಟರ್ಸ್ ಅಕೌಂಟಿಗೆ ಬರುತ್ತೆ. ಬ್ಯಾಡ್ ಡೆಟ್ಸ್ ಅಂದರೆ ಡೆಟಾರ್ಸ್. ಸೊ ಬ್ಯಾಡ್ ಡೆಟ್ಸ್ ಇಸ್ ರಿಲೇಟಿಂಗ್ ಟು ಡೆಟಾರ್ಸ್, ಅದನ್ನು ರಿಟರ್ನ್ ಆಫ್ ಮಾಡಿದ್ದಾರೆ 600. ದಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಕ್ರೆಡಿಟ್ ಸೈಡ್ ಬೈ ಬ್ಯಾಡ್ ಡೆಟ್ಸ್ 600. ಸೊ ಇಷ್ಟು ಇನ್ಫಾರ್ಮೇಷನ್ ಇದೆ. ನೆಕ್ಸ್ಟ್ ಏನಿದೆ, ಸ್ಟಾಕ್ ಇದೆ, ಕ್ಲೋಸಿಂಗ್ ಸ್ಟಾಕ್, ಅದು ಡೆಟಾರ್ಸಿಗೆ ಬರಲ್ಲ. ಡೆಪ್ರಿಸಿಯೇಷನ್ ಡೆಟಾರ್ಸಿಗೆ ಬರಲ್ಲ. ಸೊ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡಿದ್ದಾಗಿದೆ. ನೌ ವಿ ಕ್ಯಾನ್ ಕ್ಲೋಸ್ ದಿ ಅಕೌಂಟ್, ಬ್ಯಾಲೆನ್ಸ್ ಮಾಡಿ. ಸೊ ಡೆಬಿಟ್ ಸೈಡ್ ನಿಮಗೆ ಜಾಸ್ತಿ ಬರುತ್ತೆ, 22,000 ಪ್ಲಸ್ 88,000 ವಿಲ್ ಬಿ 1,10,000. ಸೊ ಈ ಕಡೆನೂ ಕ್ರೆಡಿಟ್ ಸೈಡು 1,10,000 ಬರೆದಾಗ ನಮಗೆ ಬ್ಯಾಲೆನ್ಸ್ ಗೊತ್ತಾಗುತ್ತೆ. ಬ್ಯಾಲೆನ್ಸಿಂಗ್ ಫಿಗರ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 24,000. So 24,000 we have got it by balancing. So balancing figure 24,000. ಸೊ ಈಗ ನಮಗೆ ಕ್ಲೋಸಿಂಗ್ ಡೆಟಾರ್ಸ್ ಗೊತ್ತಾಯಿತು. ಕ್ಲೋಸಿಂಗ್ ಡೆಟಾರ್ಸ್ ಇಸ್ 24,000. ನಾವು ಅದೇ ರೀತಿ ಕ್ರೆಡಿಟರ್ಸ್ ಮಾಡೋಣ. ಇಲ್ಲಿ ಎಂಟ್ರೀಸ್ಗಳು ರಿವರ್ಸ್ ಆಗುತ್ತೆ. ಸೊ ಟೋಟಲ್ ಡೆಟಾರ್ಸಲ್ಲಿ ಡೆಬಿಟ್ ಸೈಡ್ ಏನು ಬಂದಿದೆ ಅವು ಕ್ರೆಡಿಟ್ ಸೈಡ್ ಬರುತ್ತೆ, ಕ್ರೆಡಿಟ್ ಸೈಡ್ ಬಂದಿದ್ದು ಇಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಸೊ ಬ್ಯಾಲೆನ್ಸ್ ಟೋಟಲ್ ಡೆಟಾರ್ಸಲ್ಲಿ ಡೆಬಿಟ್ ಸೈಡ್ ಬಂದಿದ್ದು ಕ್ರೆಡಿಟರ್ಸಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ, ಸಿಂಪಲ್. ಸೊ ಹಿಯರ್ ವಿ ವಿಲ್ ಸಿ ವಾಟ್ ಈಸ್ ದಿ ಓಪನಿಂಗ್ ಕ್ರೆಡಿಟರ್ಸ್. ಸನ್ರಿ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ, 10,000. ದಟ್ ವಿಲ್ ಬಿ ಅವರ್ ಓಪನಿಂಗ್ ಕ್ರೆಡಿಟರ್ಸ್. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 10,000. ಸೊ ಅದೇ ರೀತಿ ಈಗ ಪೇಮೆಂಟ್ಸಿಗೆ ಬನ್ನಿ. ಕ್ಯಾಶ್ ಪೇಮೆಂಟ್ಸಲ್ಲಿ ಪೇಮೆಂಟ್ಸ್ ಟು ಕ್ರೆಡಿಟರ್ಸ್ ಇದೆ 58,000. ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಎಂಟರ್ ಡೆಬಿಟ್ ಸೈಡ್ ಟು ಕ್ಯಾಶ್ ಪೇಯ್ಡ್ 58,000. ಸೊ ನೋಡಿ, ಡೆಟಾರ್ಸಲ್ಲಿ ರಿಸೀವ್ಡ್ ಬರುತ್ತೆ, ಕ್ರೆಡಿಟರ್ಸ್ ಅಕೌಂಟಲ್ಲಿ ಪೇಯ್ಡ್ ಬರುತ್ತೆ. ಸೊ ಅದೇ ರೀತಿ ಡೆಟಾರ್ಸ್ ಅಕೌಂಟಲ್ಲಿ ಡಿಸ್ಕೌಂಟ್ ಅಲೌಡ್ ಬಂತು ಅಂತಂದರೆ ಕ್ರೆಡಿಟರ್ಸ್ ಅಕೌಂಟಲ್ಲಿ ಡಿಸ್ಕೌಂಟ್ ಅರ್ನ್ಡ್ ಬರುತ್ತೆ. ಸೊ ಡಿಸ್ಕೌಂಟ್ ಅರ್ನ್ಡ್ ಎಷ್ಟಿದೆ ನೋಡ್ಕೊಂಡ್ಬಿಡೋಣ. ಸೊ ಡಿಸ್ಕೌಂಟ್ ಅರ್ನ್ಡ್ is 1,000. So 1,000 to discount earned. Now next is credit purchases 57,000. You can see here credit purchases during the year 57,000. So by credit purchases 57,000. So ಇದನ್ನಿಷ್ಟು ಬಿಟ್ಟು ಮತ್ತೆ again creditors related ಯಾವುದು information ಇಲ್ಲ. Let us close the account and find out the closing balance. So the total will be, take the credit side total. Debtors ಗೆ ಡೆಬಿಟ್ ಸೈಡ್ ಟೋಟಲ್ ಅನ್ನು ತಗೊಂಡು ಬ್ಯಾಲೆನ್ಸ್ ಫೈಂಡ್ ಔಟ್ ಮಾಡ್ತೀವಿ. ಕ್ರೆಡಿಟರ್ಸ್ ಅಕೌಂಟಿಗೆ ಕ್ರೆಡಿಟ್ ಸೈಡ್ ಟೋಟಲ್ ತಗೊಂಡು ಬ್ಯಾಲೆನ್ಸ್ ಫಿಗರ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಕ್ರೆಡಿಟ್ ಸೈಡ್ ಟೋಟಲ್ ವಿಲ್ ಬಿ 67,000. ಸೊ 67,000 ನಾವು ಬರೆದಾಗ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ 67,000 minus 58,000 and 1,000 will give you 8,000. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟರ್ಸ್ದು 8,000. ಸೊ ನಮ್ಮ ಹತ್ರ ಈಗ ಕ್ಲೋಸಿಂಗ್ ಸ್ಟಾಕ್ ಇನ್ಫಾರ್ಮೇಷನ್ ಇದೆ, ಕ್ಲೋಸಿಂಗ್ ಡೆಟರ್ಸ್ ಇನ್ಫಾರ್ಮೇಷನ್ ಇದೆ, ಕ್ಲೋಸಿಂಗ್ ಕ್ರೆಡಿಟರ್ಸ್ ಇನ್ಫಾರ್ಮೇಷನ್ ಇದೆ. ಈಗ ಉಳಿದಿರೋದು ಒಂದೇ, ದಟ್ ಈಸ್ ಕ್ಲೋಸಿಂಗ್ ಕ್ಯಾಶ್ ಅಕೌಂಟ್, ಕ್ಯಾಶ್ ಬ್ಯಾಲೆನ್ಸ್. ಸೊ ಲೆಟ್ ಅಸ್ ಪ್ರೊಸೀಡ್ ಟು ಪ್ರಿಪೇರ್ ಕ್ಯಾಶ್ ಬ್ಯಾಲೆನ್ಸ್. ಸೊ ಕ್ಯಾಶ್ ಅಕೌಂಟನ್ನು ನಾವು ರೆಡಿ ಮಾಡಬೇಕು ಅಂತಂದರೆ ಎರಡು ನಮಗೆ ತುಂಬ ಇಂಪಾರ್ಟೆಂಟ್. ಒಂದು ಈ ಕ್ಯಾಶ್ ರಿಸಿಪ್ಟ್ಸ್ಗಳು, ಕ್ಯಾಶ್ ರಿಸಿಪ್ಟ್ಸ್, ಮತ್ತು ನೆಕ್ಸ್ಟ್ ಈ ಕ್ಯಾಶ್ ಪೇಮೆಂಟ್ಸ್, ಇವೆಲ್ಲ ಎಂಟ್ರಿ ಆಗುತ್ತೆ. So let us see how we are going to prepare. So cash account balance again ಯಾವಾಗಲೂ ಓಪನಿಂಗ್ ಬ್ಯಾಲೆನ್ಸ್ ಇದ್ದಾಗ ಡೆಬಿಟ್ ಸೈಡ್ ಬರುತ್ತೆ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 2,000 ಇದೆ. ಯಾಕೆ ಅಂತಂದರೆ ನಮ್ಮ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ಕ್ಯಾಶ್ ಏನಿದೆ 2,000 ಇದೆ. ಸೊ ದಿಸ್ 2,000 we are going to take. So 2,000 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 2,000. ಸೇಲ್ಸ್ ಇಲ್ಲಿ ನೋಡಿ, ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ, ರಿಸಿಪ್ಟ್ಸ್ ಎಲ್ಲ ರಿಸಿಪ್ಟ್ಸ್ ಡೆಬಿಟ್ ಸೈಡ್ ಎಂಟ್ರಿ ಮಾಡಿ, ಎಲ್ಲ ಪೇಮೆಂಟ್ಸನ್ನು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿ, ಯು ವಿಲ್ ಗೆಟ್ ದಿ
closing balance. So cash sales 14,000 enter ಮಾಡಿ, collection from debtors 84,000 enter ಮಾಡಿ. ಸೊ ಇದು ರಿಸಿಪ್ಟ್ಸ್ ಆಯಿತು. ಈಗ ಪೇಮೆಂಟ್ಸಿಗೆ ಬನ್ನಿ. ಪೇಮೆಂಟ್ಸಲ್ಲಿ ಏನೇನಿದೆ, ಪೇಮೆಂಟ್ಸ್ ಟು ಕ್ರೆಡಿಟರ್ಸ್ ಇದೆ, ಸ್ಯಾಲ್ರೀಸ್ ಇದೆ, ವೇಜಸ್, ಸನ್ರಿ ಎಕ್ಸ್ಪೆನ್ಸಸ್, ಇನ್ವೆಸ್ಟ್ಮೆಂಟ್ಸ್, ಡ್ರಾಯಿಂಗ್ಸ್ ಇದೆ. ಇಷ್ಟು ನಾವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ್ಮೇಲೆ ವಿ ಹ್ಯಾವ್ ಟು ಕ್ಲೋಸ್ ದಿ ಅಕೌಂಟ್. ಸೊ ಟೇಕ್ ದಿ ಡೆಬಿಟ್ ಬ್ಯಾಲೆನ್ಸ್. ಡೆಬಿಟ್ ಸೈಡ್ ಅಂದರೆ ರಿಸಿಪ್ಟ್ ಸೈಡ್. So instead of putting here particulars, we can write it here as receipt side. So this is receipts and this is payments. So credit side payments baratte, debit side in pay. Debit side will be the receipts bandirodu, cash bandirodu, cash hogirodu. Okay. So receipts ನಮಗೆ 1 lakh ಆಗಿದೆ. ಸೊ ಪೇಮೆಂಟ್ಸ್ ನಾವು ನೋಡಿದಾಗ 4,000 rupees ಬ್ಯಾಲೆನ್ಸ್ ಬರುತ್ತೆ. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ದಟ್ ವಿಲ್ ಬಿ ದ ಬ್ಯಾಲೆನ್ಸಿಂಗ್ ಫಿಗರ್. ಬಿ ಎಫ್ ಇಸ್ ಬ್ಯಾಲೆನ್ಸಿಂಗ್ ಫಿಗರ್, ಸಿ ಡಿ ಈಸ್ ಕ್ಯಾರಿಡ್ ಡೌನ್, ಬಿ ಡಿ ಈಸ್ ಬ್ರಾಟ್ ಡೌನ್. ಓಪನಿಂಗ್ ಬ್ಯಾಲೆನ್ಸಿಗೆ ಬ್ರಾಟ್ ಡೌನ್ ಬರೀರಿ, ಕ್ಲೋಸಿಂಗ್ ಬ್ಯಾಲೆನ್ಸಿಗೆ ಕ್ಯಾರಿಡ್ ಡೌನ್. ಅದು ಹೇಗೆ ಬಂತು ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬಿ ಎಫ್ ಹೇಳುತ್ತೆ. ಸೊ 4,000 ಇದೇನು ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದೆ, ದಟ್ ವಿಲ್ ಬಿ ದಿ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಸೊ ಈ 3 ಅಕೌಂಟ್ ಏನಿದೆ, ವಿ ಹ್ಯಾವ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ಕ್ಲೋಸಿಂಗ್ ಡೆಟಾರ್ಸ್, ಕ್ಲೋಸಿಂಗ್ ಕ್ರೆಡಿಟಾರ್ಸ್ ಆ್ಯಂಡ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಈಗ ಅವ್ರು ಏನು ಹೇಳಿದ್ದಾರೆ, ನಮಗೆ ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್ ಅಂತ ಬ್ಯಾಲೆನ್ಸ್ ಶೀಟ್ ಮಾಡಿ ಅಂತ ಹೇಳಿ. ನೌ ವಿ ಆರ್ ಗೋಯಿಂಗ್ ಟು ಡೂ ದ್ಯಾಟ್. ಓಕೆ, ಸೊ ಲೆಟ್ ಅಸ್ ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟಲ್ಲಿ ಏನು ಬರುತ್ತೆ, ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ವೇಜಸ್, sales, closing stock, these are the main things which will appear in trading account. ಇವೆರಡರದ್ದು ಬ್ಯಾಲೆನ್ಸ್ ಮಾಡಿದಾಗ ನಮಗೆ ಗ್ರಾಸ್ ಪ್ರಾಫಿಟ್ ಆದರೂ ಬರುತ್ತೆ, ಗ್ರಾಸ್ ಲಾಸ್ ಆದರೂ ಬರುತ್ತೆ. ಸೊ ಆಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್ ಆರ್ ಟೇಕನ್ ಇನ್ ಟ್ರೇಡಿಂಗ್ ಅಕೌಂಟ್. ಸೊ ಡೈರೆಕ್ಟ್ ಟ್ರೇಡಿಂಗ್ ಅಕೌಂಟಲ್ಲಿ ಬಂತು ಅಂತಂದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ಸ್ಗಳೇನಿದೆ ಅವೆಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುತ್ತೆ. So debit side we are going to take the expenses, credit side we are going to take the incomes. So let us move forward and prepare trading account. So this will be the trading account. Trading and profit and loss account anna merge ಮಾಡಿದೀವಿ. So trading and profit and loss account for the year ending 31st December 2019. So as I said, opening stock 40,000 ಎಲ್ಲಿಂದ ಬಂತು, 40,000 ನಮಗೆ ಇದು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಸ್ಟಾಕ್ 40,000 ಅಲ್ಲಿಂದ ನಾವು ತಗೊಂಡಿದ್ದೀವಿ. ಓಕೆ, ಸೊ ಅಲ್ಲಿಂದ ಓಪನಿಂಗ್ ಸ್ಟಾಕ್ ಬರುತ್ತೆ. ಆಮೇಲೆ ವಿ ವಿಲ್ ಪ್ರೊಸೀಡ್ ಟು ಪರ್ಚೇಸಸ್. ಪರ್ಚೇಸಸ್ ಇಸ್ 57,000. ಯಾಕಂತಂದ್ರೆ ಕ್ರೆಡಿಟ್ ಪರ್ಚೇಸಸ್ ಅಂತ ಬಂದಿದೆ 57,000. ಐ ವಿಲ್ ಶೋ ಯು ವೇರ್ ಇಸ್ ದಿ ಕ್ರೆಡಿಟ್ ಪರ್ಚೇಸಸ್. So credit purchases during the year 57,000. Okay, so ಅದೇ ರೀತಿ ಇಲ್ಲಿ ವೇಜಸ್ ಟ್ರೇಡಿಂಗ್ ಅಕೌಂಟಿಗೆ ಬರುತ್ತೆ, ಇದನ್ನ ಎಂಟ್ರಿ ಮಾಡ್ಕೊಂತೀವಿ. ಓಕೆ, ದೆನ್ ಸೇಲ್ಸ್ ಬರುತ್ತೆ. ಸೇಲ್ಸ್ ನೋಡಿ ಎರಡಿದೆ, ಕ್ರೆಡಿಟ್ ಸೇಲ್ಸ್ ಇದೆ ಮತ್ತೆ ಕ್ಯಾಶ್ ಸೇಲ್ಸು ಇದೆ. ಸೊ ಇವೆರಡನ್ನು ನಾವು ಆ್ಯಡ್ ಮಾಡ್ತೀವಿ. ಸೊ ಲೆಟ್ ಅಸ್ ಸಿ. ಸೊ ಟು ಓಪನಿಂಗ್ ಸ್ಟಾಕ್ 40,000, ಪರ್ಚೇಸಸ್ 57,000, wages 5,000. This is about the expenses. Incomes ಗೆ ಬಂದಾಗ ಸೇಲ್ಸ್ ಇದೆ. ಸೇಲ್ಸ್ ನಮ್ಮ ಹತ್ರ ಎರಡಿದೆ, ಕ್ರೆಡಿಟ್ ಸೇಲ್ಸ್ ಮತ್ತೆ ಕ್ಯಾಶ್ ಸೇಲ್ಸ್. ಸೊ ಎರಡನ್ನೂ ನಾವು ತಗೋಬೇಕಾಗುತ್ತೆ, ಯಾಕಂದ್ರೆ ನಾವು ಇಲ್ಲಿ ಟೋಟಲ್ ಸೇಲ್ಸ್ ಬಗ್ಗೆ ಹೇಳ್ತಾ ಇರೋದು. ಸೊ ಸೇಲ್ಸ್ ಅಂದಾಗ ವಿ ಆರ್ ಟಾಕಿಂಗ್ ಅಬೌಟ್ ದಿ ಟೋಟಲ್ ಸೇಲ್ಸ್, ಅಂಡ್ ಟೋಟಲ್ ಸೇಲ್ಸ್ ಮೀನ್ಸ್ ಕ್ರೆಡಿಟ್ ಸೇಲ್ಸ್ ಪ್ಲಸ್ ಕ್ಯಾಶ್ ಸೇಲ್ಸ್. ಸೊ ಕ್ರೆಡಿಟ್ ಸೇಲ್ಸ್ ಎಷ್ಟಿದೆ 88,000, ಕ್ಯಾಶ್ ಸೇಲ್ಸ್ ಎಷ್ಟಿದೆ 14,000. Then our total sales will be 1,02,000. Okay, then additional information ಅಲ್ಲಿ closing stock ಕೊಟ್ಟಿದ್ದಾರೆ, that is 30,000. So total will be 1,32,000. ನಮಗೆ ಗ್ರಾಸ್ ಪ್ರಾಫಿಟ್ ಬರಬೇಕು ಅಂತಂದ್ರೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇರಬೇಕು, ಡೆಬಿಟ್ ಸೈಡ್ ಟೋಟಲ್ ಕಮ್ಮಿ ಇರಬೇಕು. ಅದೇ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ ಅಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ, ಇನ್ಕಮ್ಸ್ಗಳು ಕಮ್ಮಿ ಇದೆ ಅಂತಂದ್ರೆ ಅದು ಗ್ರಾಸ್ ಲಾಸ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡಿದಾಗ 1,32,000 ಇದೆ, ಇದು
1,02,000 ಆಗುತ್ತೆ. ಸೊ ಹಾಗಾಗಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಕ್ರೆಡಿಟ್ ಸೈಡ್ ಇಸ್ 1,32,000. ಅದೇ ಟೋಟಲ್ ಅನ್ನ ಈ ಕಡೆನೂ ಬರೆದು ಬ್ಯಾಲೆನ್ಸಿಂಗ್ ಅಮೌಂಟ್ ಏನಿದೆ, ಈ ಬ್ಯಾಲೆನ್ಸಿಂಗ್ ಫಿಗರ್ ಏನಿದೆ ಅದನ್ನ ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಅಂತ ಹೇಳಿ 30,000 ಅಂತ ತೋರಿಸ್ತೇವೆ. ಸೊ ವಿ ಹ್ಯಾವ್ ಗ್ರಾಸ್ ಪ್ರಾಫಿಟ್ ಆಫ್ 30,000. Okay, so 30,000 ಪ್ರಾಫಿಟ್ ಆಗಿದೆ. Now we will continue to profit and loss account. ಇನ್ನು ಉಳಿದಿರೋ ಇನ್ಕಮ್ಸ್ಗಳು ಎಕ್ಸ್ಪೆನ್ಸಸ್ಗಳೆಲ್ಲ ಏನು ಬರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುತ್ತೆ. ನಾವು ಫಸ್ಟ್ ಥಿಂಗ್ ನಾವು ಮಾಡೋದೇನು, ಈ ಪ್ರಾಫಿಟ್ ಅನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ತಗೊಂಡು ಬರಬೇಕು. ಸೊ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ 30,000. ಈಗ ಎಲ್ಲ ಇನ್ಕಮ್ಸ್ಗಳೇನಿದೆ ಅದನ್ನೆಲ್ಲ ನೀವು ತಗೊಂತಾ ಹೋಗಿ. ಸೊ ಇನ್ಕಮ್ ಇರೋದು ಒಂದೇ, ಇಲ್ಲಿ ನಮ್ಗೆ ಬಂದಿರುವಂಥ ಇನ್ಕಮ್ ಸೇಲ್ಸ್ ಇತ್ತು. ಸೇಲ್ಸ್ ಆಲ್ರೆಡಿ ಟ್ರೇಡಿಂಗ್ ಅಕೌಂಟಲ್ಲಿ ಬಂದಿದೆ. ಟ್ರೇಡಿಂಗ್ ಅಕೌಂಟಲ್ಲಿ ಯಾವ್ದು ಬಂದಿದೆ ಅದನ್ನ ಬಿಟ್ಟು ಬಿಡಿ, ಅದನ್ನ ತಗೊಳಕ್ ಹೋಗ್ಬೇಡಿ. ಅದನ್ನ ಬಿಟ್ಟು ಮಿಕ್ಕಿದ ಯಾವುದಿದೆ ಅದನ್ನಷ್ಟೇ ನೋಡಿ. ಅದನ್ನ ಬಿಟ್ಟು ನಮ್ಗಿರೋ ಇನ್ಕಮ್ ಅಂತಂದ್ರೆ ಡಿಸ್ಕೌಂಟ್ ಅರ್ನ್ಡ್. ಸೊ ಡಿಸ್ಕೌಂಟ್ ಅರ್ನ್ಡ್ ಇಸ್ 1,000. ನಾವು ಕಮಿಂಗ್ ಟು ದಿ ಎಕ್ಸ್ಪೆನ್ಸಸ್, ಪೇಮೆಂಟ್ ಪಾರ್ಟ್ ನೀವೇನು ಮಾಡಿದ್ರಿ, ಸ್ಯಾಲರಿ 7,000, ವೇಜಸ್ ಇತ್ತು, ಮತ್ತೆ ವೇಜಸ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬಂದಿದೆ, ಅದನ್ನ ಬಿಟ್ಬಿಡಿ. ಸಂಡ್ರಿ ಎಕ್ಸ್ಪೆನ್ಸಸ್ 2,000, ಬ್ಯಾಡ್ ಡೆಟ್ 600, ಡಿಸ್ಕೌಂಟ್ ಅಲೌಡ್ 1,400. ಈಗ ಡೆಪ್ರಿಸಿಯೇಷನ್ ಬರುತ್ತೆ. ಡೆಪ್ರಿಸಿಯೇಷನ್ ಇಲ್ಲಿವರೆಗೂ ನಾವು ಎಲ್ಲೂ ತಗೊಂಡಿಲ್ಲ. ಡೆಪ್ರಿಸಿಯೇಷನ್ P&L ಅಕೌಂಟ್ ಅಲ್ಲಿ ಬರುತ್ತೆ ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಸೊ ಡೆಪ್ರಿಸಿಯೇಷನ್ ಎಷ್ಟು ಹೇಳಿದ್ದಾರೆ, ಮಷಿನರಿ ಮೇಲೆ 10%, ಫರ್ನಿಚರ್ ಮೇಲೆ 10%. ಮಷಿನರಿ ವ್ಯಾಲ್ಯೂ ಎಷ್ಟಿದೆ, 12,000 ಇದೆ. ಸೊ ನೀವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅನ್ನ ನೋಡಿ, ಅಲ್ಲಿ ಮಷಿನರಿ ವ್ಯಾಲ್ಯೂ ಈಸ್ 12,000. ಐ ವಿಲ್ ಜಸ್ಟ್ ಶೋ ಯು ದಿ ಮಷಿನರಿ ವ್ಯಾಲ್ಯೂ 12,000, ಫರ್ನಿಚರ್ 4,000 ಇದೆ. ಸೊ ಈ ಮಷಿನರಿ 12,000 ಮೇಲೆ 10%, ಫರ್ನಿಚರ್ 4,000 ಮೇಲೆ 10% ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. So when we calculate, we get machinery 12,000 into 10 divided by 100 will give you 1,200. Same way furniture 4,000 into 10 divided by 100 will give you 400. So our total depreciation is 1,600. So ನೀವು ಇನ್ನರ್ ಕಾಲಮ್ ಅಲ್ಲಿ 1,200, ಫರ್ನಿಚರ್ 400 ಮಾಡಿ ಹೊರಗಡೆ ಡೈರೆಕ್ಟ್ ಆಗಿ ಔಟರ್ ಕಾಲಮ್ 1,600 ಹಾಕೋಬಹುದು. ದೇರ್ ಇಸ್ ನೋ ಇಶ್ಯೂ. ಓಕೆ, ಇಷ್ಟು ಮಾಡದ ಮೇಲೆ ವಿ ಹ್ಯಾವ್ ಟು ಕ್ಲೋಸ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಮತ್ತೆ ಅದೇ ಸೇಮ್ ರೂಲ್, ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ರೆ ನೆಟ್ ಪ್ರಾಫಿಟ್ ಆಗುತ್ತೆ, ಡೆಬಿಟ್ ಸೈಡ್ ಜಾಸ್ತಿ ಇತ್ತು ಅಂತಂದ್ರೆ ನೆಟ್ ಲಾಸ್ ಆಗುತ್ತೆ. ಕ್ರೆಡಿಟ್ ಸೈಡ್ ಏನು ಹೇಳುತ್ತೆ, ಇನ್ಕಮ್ ಬಗ್ಗೆ ಹೇಳುತ್ತೆ. ಅದಕ್ಕೆ ಇನ್ಕಮ್ ಜಾಸ್ತಿ ಇತ್ತು ಅಂತಂದ್ರೆ ಆಟೋಮೆಟಿಕ್ಲಿ ದೇ ವಿಲ್ ಬಿ ಪ್ರಾಫಿಟ್. ಅದೇ ಡೆಬಿಟ್ ಸೈಡ್ ಜಾಸ್ತಿ ಇದೆ ಅಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಅಂತಂದಾಗ ದೇರ್ ವಿಲ್ ಬಿ ನೆಟ್ ಲಾಸ್. ಸೊ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬಂದಿರೋ ಪ್ರಾಫಿಟ್ ಅಥವಾ ಲಾಸ್ಗೆ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಅಂತ ಕರಿತೀವಿ. P&L ಅಕೌಂಟ್ ಅಲ್ಲಿ ಬಂದಿರುವಂತ ಪ್ರಾಫಿಟ್ ಅಥವಾ ಲಾಸ್ಗೆ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಅಂತ ಕರಿತೀವಿ. ಅಲ್ಟಿಮೇಟ್ಲಿ ಇದನ್ನ ನಾವು ಕ್ಯಾಪಿಟಲ್ ಅಂದ್ರೆ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡೋದು. ಸೊ ಜಸ್ಟ್ ಟೇಕ್ ದಿ ಟೋಟಲ್. ಇಲ್ಲಿ ನೋಡಿದಾಗ ಇದು ಕ್ರೆಡಿಟ್ ಸೈಡ್ 31,000 ಇದೆ, ಇಲ್ಲಿ ಕಮ್ಮಿ ಇದೆ ಟೋಟಲ್ ನೋಡಿದ ತಕ್ಷಣ ಹೇಳ್ಬೋದು. ಸೊ 31,000, ಈ ಎರಡು ಕಡೆ 31,000 ಬರೆದು ಫೈಂಡ್ ಔಟ್ ದಿ ಬ್ಯಾಲೆನ್ಸ್. ಬ್ಯಾಲೆನ್ಸ್ ವಿಲ್ ಬಿ 18,400. This will be the net profit which will be transferred to balance sheet. Okay, so this we have prepared now. Trading and profit and loss account ಎರಡು ಆಗಿದೆ. ಈಗ ಫೈನಲ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಏನು ತಗೊಂತೀವಿ, ಡೆಬಿಟ್ ಸೈಡ್ ವಿಲ್ ಬಿ ಲಯಬಿಲಿಟಿ ಸೈಡ್, ಕ್ರೆಡಿಟ್ ಸೈಡ್ ಅನ್ನ ನಾವು ಅಸೆಟ್ಸ್ ಅಂತ ಕರಿತೀವಿ. ಸೊ ಲಯಬಿಲಿಟೀಸ್ ಅಲ್ಲಿ ಕ್ಯಾಪಿಟಲ್ ಇಸ್ ದ ಫಸ್ಟ್ ಮೇನ್ ಥಿಂಗ್ ವಿಚ್ ವಿಲ್ ಅಪಿಯರ್. ಕ್ಯಾಪಿಟಲ್, ಅದಕ್ಕೆ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಮಾಡ್ತೀವಿ. ಪ್ರಾಫಿಟ್ ಆದಾಗ ಕ್ಯಾಪಿಟಲ್ಗೆ ಪ್ರಾಫಿಟ್ ಅನ್ನ ಆ್ಯಡ್ ಮಾಡ್ತೀವಿ, ಡ್ರಾಯಿಂಗ್ಸ್ ಅನ್ನ ಲೆಸ್ ಮಾಡಿ ಅಲ್ಟಿಮೇಟ್ಲಿ ದ ಅಮೌಂಟ್ ವಿಲ್ ಬಿ ರಿಟರ್ನ್ ಇನ್ ದಿ ಔಟರ್ ಕಾಲಮ್. ಅದರ ಜೊತೆಗೆ ಸಣ್ಣ ಕ್ರೆಡಿಟರ್ಸ್ ಬರುತ್ತೆ, ಔಟ್ಸ್ಟ್ಯಾಂಡಿಂಗ್ ಏನಾದರೂ ಎಕ್ಸ್ಪೆನ್ಸಸ್ ಇತ್ತು ಅಂತಂದ್ರೆ ಬರುತ್ತೆ, ಬ್ಯಾಂಕ್ ಲೋನ್, ಓವರ್ ಡ್ರಾಫ್ಟ್ ಇವೆಲ್ಲ ಇಲ್ಲಿ ಬರುತ್ತೆ. ಕಮಿಂಗ್ ಟು ದಿ ಅಸೆಟ್ ಸೈಡ್, ಅಸೆಟ್ ಸೈಡ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ಗಳು ಬರುತ್ತೆ, ಇನ್ವೆಸ್ಟ್ಮೆಂಟ್ಸ್ಗಳು ಬರುತ್ತೆ, ಮತ್ತೆ ಕರೆಂಟ್ ಅಸೆಟ್ಸ್ಗಳು ಬರುತ್ತೆ. So let us prepare balance sheet now. So first, as I said, liability side we have first item capital. Capital 70,000 ಇದೆ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲ್ ಇಸ್ 70,000. ಆ 70,000ಗೆ ಈಗ ಏನು ಈ P&L ಅಕೌಂಟ್ ಅಲ್ಲಿ ಪ್ರಾಫಿಟ್ ಅಂತ ತೋರಿಸ್ತಾ ಇದ್ದೀವಿ,
ಈ ನೆಟ್ ಪ್ರಾಫಿಟ್ ಅನ್ನ ಟ್ರಾನ್ಸ್ಫರ್. ಸಿ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ 18,400 that we are going to add. So capital 17,000 add net profit 18,400 ಅವಾಗ we will get the total of 88,400. ಇದಕ್ಕೆ ಡ್ರಾಯಿಂಗ್ಸ್ ಏನಾದರೂ ಇತ್ತು ಅಂತಂದ್ರೆ ಅದನ್ನ ಲೆಸ್ ಮಾಡಬೇಕು. We have drawings, payments during the year ಅಲ್ಲಿ ಲಾಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ, ಡ್ರಾಯಿಂಗ್ಸ್ ಇದೆ. ಡ್ರಾಯಿಂಗ್ಸ್ is 16,000. So we have to deduct it from 88,400. So this will give us 72,400 capital amount, 72,400. ಮತ್ತೇನು ಬರುತ್ತೆ ಲಯಬಿಲಿಟಿ ಸೈಡ್ ಅಲ್ಲಿ? ಸನ್ರಿ ಕ್ರೆಡಿಟರ್ಸ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್. ನಾವೇನು ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲಿ ಫೈಂಡ್ ಔಟ್ ಮಾಡಿದೀವಲ್ಲ, ಈ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಗಳನ್ನ ತಗೊಂತೀವಿ ಈಗ. ಸೊ ಕ್ರೆಡಿಟರ್ಸ್ ಅಂದಾಗ 8,000 ತಗೊಂತೀವಿ, ಡೆಟಾರ್ಸ್ ಅಂದಾಗ 24,000 ಈಗ ತಗೊಂತೀವಿ. ಸೊ ಹಿಯರ್ ಕ್ರೆಡಿಟರ್ಸ್ 8,000. ಸೊ ಇಲ್ಲಿ ಬಿಲ್ಸ್ ಪೇಯಬಲ್ ಇಲ್ಲ, ಅಥವಾ ಬ್ಯಾಂಕ್ ಲೋನ್ ಇಲ್ಲ, ಬ್ಯಾಂಕ್ ಓವರ್ ಡ್ರಾಫ್ಟ್ ಇಲ್ಲ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇಲ್ಲ, ಪ್ರೀ ರಿಸೀವ್ಡ್ ಇನ್ಕಮ್ಸ್ ಗಳಿಲ್ಲ. ಸೊ ಇವೆರಡೇ ಐಟಮ್ ಇಲ್ಲಿ ಬರುತ್ತೆ ಲಯಬಿಲಿಟಿ ಸೈಡ್, ಕ್ಯಾಪಿಟಲ್ ಮತ್ತೆ ಸನ್ರಿ ಕ್ರೆಡಿಟರ್ಸ್. ನೌ ಲೆಟ್ ಅಸ್ ಮೂವ್ ಟು ದಿ ಅಸೆಟ್ ಸೈಡ್. ಅಸೆಟ್ ಸೈಡ್ ಫಸ್ಟ್ ಯಾವತ್ತು ಫಿಕ್ಸ್ಡ್ ಅಸೆಟ್ಸ್ ಅನ್ನ ಎಂಟ್ರಿ ಮಾಡಿ. ಫಿಕ್ಸ್ಡ್ ಅಸೆಟ್ಸ್ ನಮ್ಮ ಹತ್ರ ಎರಡಿದೆ, ಮಷಿನರಿ ಮತ್ತೆ ಫರ್ನಿಚರ್. ಸೊ ಮಷಿನರಿ ವ್ಯಾಲ್ಯೂ 12,000 ಇದೆ, ಅದಕ್ಕೆ ನಾವು ಡೆಪ್ರಿಸಿಯೇಷನ್ ಅನ್ನ ಚಾರ್ಜ್ ಮಾಡಿದೀವಿ. ಸೊ ಮಷಿನರಿ 12,000 ಲೆಸ್ ಡೆಪ್ರಿಸಿಯೇಷನ್ 1,200 ಮಾಡಿದಾಗ ದ ಫೈನಲ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದಿ ಮಷಿನರಿ ವಿಲ್ ಬಿ 10,800. ಸೇಮ್ ವೇ ಡೂ ಇಟ್ ಫಾರ್ ಫರ್ನಿಚರ್. 4,000 ಲೆಸ್ ಡೆಪ್ರಿಸಿಯೇಷನ್ 400. This will give you 3,600. Then next investments ಇದೆ 8,000. Stock we are talking about closing stock 30,000. Sundry debtors 24,000 closing debtors. Cash again closing cash 4,000. So ಇದಿಷ್ಟು ಎಲ್ಲ ಐಟಮ್ಸ್ ಗಳನ್ನ ತಗೊಂಡಿದ್ದೀವಿ. ಇಲ್ಲಿ ಮತ್ತೆ ಯಾವುದೋ ಐಟಮ್ಗಳಿಲ್ಲ. ಯು ಕ್ಯಾನ್ ರೆಫರ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಸ್ಟಾರ್ಟಿಂಗ್ ಏನು ಪ್ರಾಬ್ಲಮ್ ಅಲ್ಲಿ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅನ್ನ ಕೊಟ್ಟಿದ್ದಾರೆ, ಅಲ್ಲಿ ನೋಡಿ ಯಾವ್ದಾರ ಐಟಮ್ ಬಿಟ್ಟು ಹೋಗಿದೆಯಾ ಅಂತ ನೋಡಿ. ಅಸೆಟ್ಸ್ ಇದಿಷ್ಟೇ ಇರೋದು, ಇಲ್ಲಿ ಲಯಬಿಲಿಟೀಸ್ ಇದಿಷ್ಟೇ ಇರೋದು. ಇನ್ವೆಸ್ಟ್ಮೆಂಟ್ಸ್ ಬಂದು ಇಲ್ಲಿ ಬಂದಿತ್ತು ಪೇಮೆಂಟ್ಸ್ ಮಾಡಿದಾಗ, ಇನ್ವೆಸ್ಟ್ಮೆಂಟ್ಸ್ ಡ್ರಾಯಿಂಗ್ಸ್, ಹಾಗಾಗಿ ಇವೆರಡು ಅಲ್ಲಿ ಆಡ್ ಆಯ್ತು. ದೆನ್ ಓವರ್ ವಿ ಟೇಕ್ ದಿ ಟೋಟಲ್, ಎರಡು ಕಡೆ ಟ್ಯಾಲಿ ಆಗಬೇಕು, and we get 80,400. It means the balance sheet is tallied and we have successfully prepared final accounts from the incomplete records. Single entry system ಅಲ್ಲಿ ಏನು ರೆಕಾರ್ಡ್ಸ್ ಇಟ್ಟಿರ್ತಾರೆ that will be incomplete. ಅಂಥ incomplete records ಇಂದ ನಾವೀಗ ಏನು ಮಾಡಿದ್ವಿ? We prepared the final accounts. Okay, hope you understand. Next class, next session, we will take another problem on the same. So till then, thank you.